ಈ ದಿನ ನಾವು ತುಂಬ ಸಂತಸದ ದಿನ. ಯಾಕಂದರೆ ನಮ್ಮ ಸಮುದಾಯದಲ್ಲಿ ನಮ್ಮ ನಂಜುಂಡಪ್ಪ ಮಾಸ್ಟರು ಅವರಿಗೆ ರಾಜ್ಯ ಮತ್ತು ಅಂತಾರಾಜ್ಯಗಳಲ್ಲಿ ಅವರ ಒಂದು ಡಾಕ್ಟರೇಟ್ ಪ್ರಶಸ್ತಿನ ಕೊಟ್ಟು ಗೌರವಿಸಿದ್ದಾರೆ. ಅವರ ನಿರಂತರ ಸೇವೆ ಸಮಾಜಕ್ಕೆ ಮತ್ತು ಮಕ್ಕಳ ಭವಿಷ್ಯಕ್ಕೆ, ಈ ಸಮಾಜದ ಭದ್ರ ಬುನಾದಿಗಾಗಿ ಮಕ್ಕಳ ವಿಜ್ಞಾನ ವಿಷಯದಲ್ಲಿ ಹಲವಾರು ಮಕ್ಕಳನ್ನ ಇವತ್ತು ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ಅವ್ರನ್ನ ಪ್ರೋತ್ಸಾಹಿಸಿ ಇದು ಮಾಡಿರೋದಕ್ಕೆ ನಮ್ಮ ಸಮುದಾಯದ ನಂಜುಂಡಪ್ಪ ಮಾಸ್ಟರ್ಗೆ ಇವತ್ತು ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ನಿಜವಾಗ್ಲೂ ಇದು ತುಂಬ ಖುಷಿ ತಂದಂಥದ್ದು. ಮತ್ತು ನಮ್ಮ ಸಮುದಾಯದಲ್ಲಿ ಹುಟ್ಟಿ ಇವರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರೋದಕ್ಕೆ ನಮ್ಮ ಎಲ್ಲ ಬಂಗಾರಪೇಟೆ ಸಮುದಾಯದ ಪರವಾಗಿ ಅವರಿಗೆ ಒಂದು ಹೃತ್ಪೂರ್ವಕ ಒಂದು ಧನ್ಯವಾದಗಳನ್ನು ಅರ್ಪಿಸೋಕೆ ನಾವು ಖುಷಿ ಪಡ್ತೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ಮಾಡಿ ಇವರನ್ನ ಒಂದು ಸಮಾಜದ ಒಂದು ಅಭಿವೃದ್ಧಿಗೆ ಯಾವ ಥರ ಶ್ರಮಿಸ್ತಾ ಇದ್ದಾರೆ ಅದನ್ನು ನಮ್ಮ ಮಕ್ಕಳಿಗೂ ಸಹ ನಾವು ಇದು ಮಾಡಿ ಹೆಚ್ಚಿನ ಮಕ್ಕಳು ಸಹ ಆ ಥರ ಮುಂದೆ ಬರಬೇಕು ಅಂತೇಳಿ ಇವ್ರನ್ನ ಆದರ್ಶವಾಗಿ ತಗೋಬೇಕಾಗಿ ನಾವು ಈ ಸಂದರ್ಭದಲ್ಲಿ ಒಂದು ಚಿಕ್ಕ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆಲ್ಲ ನಮ್ಮ ಸಮುದಾಯದವರು ಸಹಕರಿಸಿ ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾನು ದುಡಿದಿದ್ದೀನಿ. ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ಸಹ ನಾನು ಹಲವಾರು ಪ್ರಶಸ್ತಿಗಳನ್ನು ಪಡೆದಿರ್ತೇನೆ. ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ್ದಕ್ಕಾಗಿ ರಾಜ್ಯಪಾಲರ ಪದಕವನ್ನು ಸಹ ನಾನು ಪಡೆದಿರ್ತೀನಿ. ಇವೆಲ್ಲವನ್ನು ಪರಿಗಣಿಸಿ ಏಷ್ಯನ್ ಕಲ್ಚರಲ್ ಅಕಾಡೆಮಿ ಯೂನಿವರ್ಸಿಟಿ ಕೊಯಂಬತ್ತೂರಿನವರು ನನಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದ್ದಾರೆ. ಆ ಒಂದು ಅಂಗವಾಗಿ ಈ ದಿನ ನಮ್ಮ ಒಂದು ಮಡಿವಾಳ ಸಮಾಜದ ಮುಖಂಡರು ನನಗೆ ಈ ಒಂದು ಸನ್ಮಾನವನ್ನು ನೀಡಿದ್ದಕ್ಕೆ ನಾನು ನನ್ನ ಸಮುದಾಯದ ಎಲ್ಲ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಮಡಿವಾಳ ಮಾಚಿದೇವರ ಹಾಗೂ ಮಡಿವಾಳ ಸಮಾಜದ ಎಲ್ಲ ನಮ್ಮ ಮುಖಂಡರು ಹಾಗೂ ಸದಸ್ಯರು ಎಲ್ಲರೂ ಸೇರಿ ಇವತ್ತಿನ ದಿವಸ ನಮ್ಮ ಡಾಕ್ಟರ್ ನಂಜುಂಡಪ್ಪ ಅವರಿಗೆ ಅವರ ಸೇವೆ ನೋಡಿ ಇವತ್ತು ಅವರಿಗೆ ಡಾಕ್ಟರ್ ಪದಕ ಕೊಟ್ಟಿರೋದ್ರಿಂದ ನಾವು ಇವತ್ತು ಅವರಿಗೆ ಸನ್ಮಾನ ಸಮಾರಂಭ ಮಾಡಲು ಇವತ್ತು ನಿಶ್ಚಯಿಸಿದ್ದೀವಿ. ಅದೇ ಸಲುವಾಗಿ ಎಲ್ಲರೂ ಸೇರಿ ಅವರಿಗೆ ಸನ್ಮಾನ ಮಾಡಿದ್ದೀರಿ. ತುಂಬ ಧನ್ಯವಾದಗಳು. ಜೈ ಹಿಂದ್.